ಮುಂದಿನದು ನಿರುಕ್ತ. ನಿರುಕ್ತವೆಂದರೆ ನಿಶ್ಚಯವಾಗಿ ಹೇಳಲ್ಪಟ್ಟದ್ದು ಎಂದರ್ಥ. ವಿಶೇಷ ಮತ್ತು ವಿಶಿಷ್ಟಾರ್ಥಗಳುಳ್ಳ ವೇದಗತ ಶಬ್ದಗಳ ಸಂಗ್ರಹವನ್ನು ನಿಘಂಟು ಎಂಬುದಾಗಿ ಕರೆಯುತ್ತಾರೆ. ನಿಘಂಟುವಿನ ವಿವರಣೆಯೇ ನಿರುಕ್ತ. ನಿಹಿ ನಿಶ್ಚಯೇನ ಉಕ್ತನ್ ನಿರುಚ್ಯತೆ ಅನೇನೇತಿವ ಎಂಬುದಾಗಿ ನಿರುಕ್ತ ಶಬ್ದದ ವ್ಯುತ್ಪತ್ತಿಯಾಗಿದೆ. ವೈದಿಕ ಶಬ್ದಗಳಿಗೆ ಇರುವ ಅರ್ಥವು ಲೌಕಿಕಾರ್ಥಕ್ಕಿಂತ ಭಿನ್ನವಾದದ್ದು. ಯಾಸ್ಕ ನಿರುಕ್ತವು ವೇದಾಂಗವೆಂದು ಪರಿಗಣಿಸಲ್ಪಟ್ಟಿದೆ. ನಿರುಕ್ತಂ ಶ್ರೋತ್ರ ಮುಚ್ಯತೆ. ನಿರುಕ್ತವು ವೇದಪುರುಷನ ಶ್ರವಣಗಳು. ವೇದಭಾಷ್ಯದಲ್ಲಿ ನಿರುಕ್ತದ ಸಹಾಯದಿಂದಲೇ ವೇದದ ಅರ್ಥವನ್ನು ಪ್ರತಿಪಾದಿಸಲಾಗಿದೆ. ಈಗ ನಮ್ಮ ಗುರುಕುಲ ವಿದ್ಯಾರ್ಥಿಗಳಾದ ಸಮರ್ಥ, ಶರ್ವ, ಚಿನ್ಮಯ, ಜಾತವೇದ ಇವರು ಯಾಸ್ಕ ನಿರುಕ್ತದ ಕೆಲವು ಸೂತ್ರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮದೇವಾನಾಂ ಪದವೇ ಕವೀನಾಂ ಋಷಿರ್ವಿಪ್ರಾಣಾಂ ಮಹಿಷೋ ಮೃಗಾಣಾಂ ಶ್ಯೇನೋ ಗೃಧ್ರಾಣಾಂ ಸ್ವಧಿತಿರ್ವನಾನಾಂ ಸೋಮಃ ಪವಿತ್ರಮತ್ಯೇತಿರೇಭನ್ನ ಬ್ರಹ್ಮದೇವಾನಾಮಿತ್ಯೇಷ ಹಿ ಬ್ರಹ್ಮಾ ಭವತಿ. ದೇವಾನಾಂ ದೇವನ ಕರ್ಮಣಾಮಾದಿತ್ಯರಶ್ಮೀನಾಂ ಪದವೇ ಕವೀನಾಮಿತ್ಯೇಷ ಹಿ ಪದಂ ವೇತ್ತಿ. ಕವೀನಾಂ ಕವೀಯಮಾನಾನಾಮಾದಿತ್ಯರಶ್ಮೀನಾಂ ಋಷಿರ್ವಿಪ್ರಾಣಾಮಿತ್ಯೇಷ ಹಿ ಋಷಿಣೋ ಭವತಿ. ವಿಪ್ರಾಣಾಂ ವ್ಯಾಪನಕರ್ಮಣಾಮಾದಿತ್ಯರಶ್ಮೀನಾಂ ಮಹಿಷಾ ಮೃಗಾಣಾಮಿತ್ಯೇಷ ಹಿ ಮಹಾನ್ ಭವತಿ. ಮೃಗಾಣಾಂ ಮಾರ್ಗಣಕರ್ಮಣಾಮಾದಿತ್ಯರಶ್ಮೀನಾಂ ಶ್ಯೇನೋ ಗೃಧ್ರಾಣಾಮಿತಿ ಶ್ಯೇನ ಆದಿತ್ಯೋ ಭವತಿ. ಶ್ಯಾಯತೇರ್ಗತಿಕರ್ಮಣಃ ಗೃಧ್ರ ಆದಿತ್ಯೋ ಭವತಿ. ಗೃಧ್ಯತೆ ಸ್ಥಾನಕರ್ಮಣಃ ಯದ ಏತಸ್ಮಿನ್ ತಿಷ್ಠತಿ. ಸ್ವಧಿತಿರ್ವನಾನಾಮಿತ್ಯೇಷ ಹಿ ಸ್ವಯಂ ಕರ್ಮಾಣ್ಯಾದಿತ್ಯೋ ಧತ್ತೆ. ವನಾನಾಂ ವನನಕರ್ಮಣಾಮಾದಿತ್ಯರಶ್ಮೀನಾಂ ಸೋಮಃ ಪವಿತ್ರಮತ್ಯೇತಿರೇಭನ್ನಿತ್ಯೇಷ ಹಿ ಪವಿತ್ರಂ ರಶ್ಮೀನಾಮತ್ಯೇತಿಸ್ತೂಯಮಾನಃ. ಏಷ ಏವೈತತ್ಸರ್ವಮಕ್ಷರಮಿತ್ಯಧಿದೈವತಂ ಅಥಾಧ್ಯಾತ್ಮಂ. ಬ್ರಹ್ಮದೇವಾನಾಮಿತ್ಯಯಮಪಿ ಬ್ರಹ್ಮಾ ಭವತಿ. ದೇವಾನಾಂ ದೇವನಕರ್ಮಣಾಮಿಂದ್ರಿಯಾಣಾಂ ಪದವೇ ಕವೀನಾಮಿತ್ಯಯಮಪಿ ಪದಂ ವೇತ್ತಿ. ಕವೀನಾಂ ಕವೀಯಮಾನಾನಾಮಿಂದ್ರಿಯಾಣಾಂ ಋಷಿರ್ವಿಪ್ರಾಣಾಮಿತ್ಯಯಮಪ್ರಷಿಣೋ ಭವತಿ. ವಿಪ್ರಾಣಾಂ ವ್ಯಾಪನಕರ್ಮಣಾಮಿಂದ್ರಿಯಾಣಾಂ ಮಹಿಷಾ ಮೃಗಾಣಾಮಿತ್ಯಯಮಪಿ ಮಹಾನ್ ಭವತಿ. ಮೃಗಾಣಾಂ ಮಾರ್ಗಣಕರ್ಮಣಾಮಿಂದ್ರಿಯಾಣಾಂ ಶ್ಯೇನ ಗೃಧ್ರಾಣಾಮಿತಿ ಶ್ಯೇನ ಆತ್ಮಾ ಭವತಿ. ಶ್ಯಾಯತೇರ್ಜ್ಞಾನಕರ್ಮಣಃ ಗೃಧ್ರಾಣೀಂದ್ರಿಯಾಣಿ ಗೃಧ್ಯತೆ ಜ್ಞಾನಕರ್ಮಣಃ ಯತ ಏತಸ್ಮಿನ್ ತಿಷ್ಠನ್ತಿ. ಸ್ವಧಿತಿರ್ವನಾನಾಮಿತ್ಯಯಮಪಿ ಸ್ವಯಂ ಕರ್ಮಾಣ್ಯಾತ್ಮನಿ ಧತ್ತೆ. ವನಾನಾಂ ವನನಕರ್ಮಣಾಮಿಂದ್ರಿಯಾಣಾಂ ಸೋಮಃ ಪವಿತ್ರಮತ್ಯೇತಿರೇಭನ್ನಿತ್ಯಯಮಪಿ ಪವಿತ್ರಮಿಂದ್ರಿಯಾಣ್ಯತ್ಯೇತಿಸ್ತೂಯಮಾನಃ. ಅಯಮೇವೈತತ್ಸರ್ವಮನುಭವತೀತ್ಯಾತ್ಮಗತಿಮಾಚಷ್ಟೆ. ಹರಿ ಓಂ.